ನೀವು ಇಲ್ಲಿ ಕೂತಿದ್ದೀರಾ? ನಾನು ಒಳಗೆಲ್ಲ ಹುಡುಕ್ತಾ ಇದ್ದೆ. ಕಾಣೇಕರ್ ಸರ್ ಏನು ಮಾಡ್ತಿದ್ದಾರೆ? ಮಲ್ಕೊಂಡಿದ್ದಾರೆ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ನನ್ನ ಫ್ರೆಂಡ್ ಒಬ್ಬ ಹೊಸದಾಗಿ ಹಾಸ್ಪಿಟಲ್ ಓಪನ್ ಮಾಡ್ತಿದ್ದಾನೆ. ನನಗೆ 45% ಪಾರ್ಟ್ನರ್ಶಿಪ್ ಆಫರ್ ಮಾಡಿದ್ದಾನೆ. ಅದಕ್ಕೆ ನೀವೇನು ಹೇಳಿದ್ರಿ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಜಾನ್ವಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಹಾಸ್ಪಿಟಲ್ ಜವಾಬ್ದಾರಿನ ನಿಮ್ಗೆ ವಹಿಸ್ತೀನಿ ಅಂತ ಡಾಕ್ಟರ್ ಕಾಣೇಕರ್ ಹೇಳಿದ್ರಲ್ಲ ಶ್ಯಾಮ್. ನಾನಿನ್ನೂ ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಜಾನ್ವಿ. ಹಾಸ್ಪಿಟಲ್ನ ಕಾಣೇಕರ್ ಸರ್ ಬೇರೆಯವ್ರಿಗೆ ಮಾರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನನ್ನ ಪ್ಲ್ಯಾನ್ಸ್ ಬೇರೆಯೇ ಇತ್ತು. ಏನದು? ಬ್ಯಾಂಕಿಂದ ಸಾಲ ತಗೊಂಡು ನನ್ನ ಫ್ರೆಂಡ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಕಾಣೇಕರ್ ಸರ್ ಆಸ್ಪತ್ರೆ ಜವಾಬ್ದಾರಿನ ನನಗೆ ವಹಿಸ್ತೀನಿ ಅಂತಿದ್ದಾರೆ. ನೀವು ತಪ್ಪು ತಿಳ್ಕೊಳ್ದೇ ಇದ್ದರೆ ನಾನೊಂದು ಮಾತು ಹೇಳಲ್ಲ ಶ್ಯಾಮ್. ಹೇಳಿ, ಏನು? ಈಗಾಗಲೇ ನಿಮ್ಮ ಮನೆಯವರು ಸಾಲದಿಂದ ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ. ಈಗ ಮತ್ತೆ ನೀವು ಸಾಲ ಮಾಡಿಕೊಂಡು ಹೊಸ ಪ್ರಾಜೆಕ್ಟಿಗೆ ಕೈ ಹಾಕೋದಂದರೆ ರಿಸ್ಕಿ ಅನ್ಸಲ್ವಾ? ಡಾಕ್ಟರ್ ಕಾಣೇಕರ್ ಅವ್ರ ಹಾಸ್ಪಿಟ್ಲಲ್ಲಿ ಇಷ್ಟು ದಿನ ನೀವು ಕೆಲಸ ಮಾಡಿದ್ರಿ. ಅದೇ ಜಾಗದಲ್ಲಿ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಬರೀ ಡಾಕ್ಟ್ರಾಗಿ ಕೆಲಸ ಮಾಡೋದಕ್ಕೂ ಅಡ್ಮಿನಿಸ್ಟ್ರೇಟ್ರಾಗಿ ಜವಾಬ್ದಾರಿ ತಗೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಜಾನ್ವಿ. ಡಾಕ್ಟರ್ ಕಾಣೇಕರ್ ತುಂಬ ಎಕ್ಸ್ಪೀರಿಯನ್ಸ್ ಡಾಕ್ಟರು. ಅವ್ರ ಜಾಗದಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗತ್ತಾ ನಾನು? ಯಾಕೆ ಹಾಗಂತೀರ ಶ್ಯಾಮ್? ಡಾಕ್ಟರ್ ಕಾಣೇಕರ್ಗೆ ನಿಮ್ಮ ಮೇಲೆ ಭರವಸೆ ಇದೆ. ಎಷ್ಟೋ ಜನ ಪೇಷಂಟ್ಸು ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ನಿಮ್ಮನ್ನೇ ಕೇಳಿಕೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ. ಇಷ್ಟೊಂದು ಜನದ ಸಪೋರ್ಟ್ ಇರುವಾಗ ನಿಮಗೆ ಜವಾಬ್ದಾರಿನ ಹ್ಯಾಂಡಲ್ ಮಾಡೋಕ್ಕಾಗಲ್ವಾ? ನಿಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಅಂತ ಅನುಮಾನನಾ? ನಾನು ಡಿಸಿಷನ್ ತೊಗೊಂಡ್ಮೇಲೆ ಆಯಿತು. ನಮ್ಮ ಮನೇಲಿ ಯಾರೂ ಅಡ್ಡಿ ಬರಲ್ಲ. ಮತ್ತು ಇನ್ನೇನು ಸಪೋರ್ಟ್ ಬೇಕು ನಿಮಗೆ? ನನಗೆ ನಿಮ್ಮ ಸಪೋರ್ಟ್ ಬೇಕು. ಅದು ಯಾವಾಗಲೂ ಇದ್ದೇ ಇರುತ್ತೆ. ಈ ಘಟನೆ ನೋಡಿ ನನ್ನ ಜೀವನದಲ್ಲಿ ಮಹತ್ವವಾದ್ದು. ಶಂಭೋ ಶಂಕರ. ಏನು ಮಾವ, ಆಗ್ಲಿಂದ ಫೋನ್ ಬಡ್ಕೋತಾ ಇದೆ, ತಗೋಬಾರ್ದಾ? ಹಲೋ, ಇಲ್ಲ ರೀ, ರಾಂಗ್ ನಂಬರ್. ಇದಕ್ಕೋಸ್ಕರ ನಾನು ಮಾಡ್ತಾ ಇರೋ ಕೆಲಸ ಬಿಟ್ಟು ಬರಬೇಕಿತ್ತು. ಜಮುನಾ, ಸಾರಿ ಅಮ್ಮ, ಫೋನ್ ನಾನೇ ತಗೋತಿದ್ದೆ. ಆದರೆ ಒಂದೊಂದು ಸಲ ಸುಮಂತ್ ಫೋನ್ ಮಾಡಿ ನನ್ನ ತಲೆ ತಿಂತಾ ಇರ್ತಾನೆ, ಅದಕ್ಕೆ ತಗೊಳ್ಳಿಲ್ಲಮ್ಮ. ಹೋಗಲಿ ಬಿಡಿ, ಯಾರೋ ರಾಂಗ್ ನಂಬರ್ನವ್ರು ಫೋನ್ ಮಾಡಿದರು. ನೋಡಮ್ಮ, ಸುಮಂತ್ ಏನಾದರೂ ಫೋನ್ ಮಾಡಿ ಕೇಳಿದ್ರೆ ನಾನು ಮನೇಲಿಲ್ಲ ಅಂತ ಹೇಳ್ಬಿಡಮ್ಮ. ಸರಿ ಮಾವ. ಥ್ಯಾಂಕ್ಸ್ ಅಮ್ಮ. ಈ ಮನೆಯಲ್ಲಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿರೋದು ನೀನೇ ಅಮ್ಮ. ಅದಕ್ಕೆ ಬೇರೆಯವ್ರ ಜವಾಬ್ದಾರಿನ ಒಪ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ? ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಳ್ತಾರೆ. ಬನ್ನಿ, ಅಜಯ್ ಸ್ಕೂಲಿಗೆ ಲೇಟ್ ಆಗ್ತಿದೆ. ಮತ್ತೆ ಫೋನ್ ಬಂದರೆ ಒಳಗಡೆಯಿಂದ ಬಂದು ರಿಸೀವ್ ಮಾಡೋಷ್ಟು ಟೈಮ್ ನಮಗಿಲ್ಲ. ನಿಮ್ಮ ಮಗಳಿಗೆ
ನಿಮ್ಮ ಮೇಲಿನ ಅಸಮಾಧಾನ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ಇದೆಲ್ಲ ತಾತ್ಕಾಲಿಕ. ಕಾಂಚಾಣಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಹಾಗೆ ಆಸ್ತಿ ದುಡ್ಡು ಎಲ್ಲ ಒಂದು ಸಾರಿ ನನ್ನ ಕೈಗೆ ಬರಲಿ, ಆಗ ಎಲ್ಲರೂ ನನ್ನ ದಾರಿಗೆ ಬರ್ತಾರೆ. ನಾನೊಂದು ಮಾತು ಕೇಳಲ್ಲ? ಏನು? ನಾನಿಲ್ಲಿ ಬಂದಿರೋದು ನಿಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಆಗ ಕೋಪ ತೋರಿಸ್ಕೋತಿರ್ತಾರೆ. ಅವ್ರ ಮಾತು ಕೇಳಿ ನನ್ನ ಮೇಲಿರೋ ನಂಬಿಕೆ ನೀವು ಕಳ್ಕೊಂಡ್ರೆ? ಶಂಭೋ ಶಂಕರ, ಶಶೆ ಎಂಥ ಮಾತು ಹೇಳ್ತಾ ಇದ್ದೀರಿ ನೀವು? ಆ ದೇವ್ರನ್ನ ಬಿಟ್ಟರೆ ನಾನು ನಂಬಿರೋದು ನಿಮ್ಮೊಬ್ಬರನ್ನೇ. ನನ್ನ ಕರ್ಮ ಫಲಗಳೆಲ್ಲ ಕಳೆದು ಒಳ್ಳೆ ಕಾಲ ಹತ್ತಿರ ಬರ್ತಾ ಇದೆ ಅನಿಸುತ್ತೆ. ಅದಕ್ಕೆ ನಿಮ್ಮಂಥವ್ರು ನನಗೆ ಹಿತೈಷಿಯಾಗಿ ಸಿಕ್ಕಿದ್ದೀರಿ. ಇಂಥ ಮಾತಾಡ್ಬೋದಾ? ಸದ್ಯ ನನ್ನನ್ನು ಅಷ್ಟು ದೊಡ್ಡ ಸ್ಥಾನಕ್ಕೆ ಏರಿಸಬೇಡಿ. ಸ್ನೇಹಿತನಾಗಿ ನನ್ನ ಕರ್ತವ್ಯ ಮಾಡ್ತಿದ್ದೀನಿ ಅಷ್ಟೇ. ಆ ದೃಷ್ಟಿಯಿಂದ ನಿಮ್ಮನ್ನು ಒಂದು ವಿಷಯ ಕೇಳಿದರೆ ನೀವು ತಪ್ಪು ತಿಳ್ಕೊಳ್ಳೋದ ತಾನೆ? ಕೇಳಿ, ಏನು ವಿಷಯ? ಆ ಸುಮಂತ್ ಅನ್ನೋ ಹುಡುಗ ಯಾರು? ಆಗಾಗ ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ, ಆದರೆ ನೀವು ಅವನ್ನ ಅವಾಯ್ಡ್ ಮಾಡ್ತೀರಾ. ಕ್ಯೂರಿಯಾಸಿಟಿ ಅಂತ ಕೇಳ್ತಾ ಇಲ್ಲ. ಯುದ್ಧರಂಗದಲ್ಲಿ ಇಳಿದು ಹೋರಾಟ ಮಾಡೋದಷ್ಟೇ ಮುಖ್ಯ ಅಲ್ಲ, ನಮ್ಮ ಸುತ್ತಲಿನ ಶತ್ರುಗಳು ಆಕ್ರಮಣ ಮಾಡದೇ ಇರೋ ಹಾಗೆ ಎಚ್ಚರಿಕೆ ವಹಿಸೋದು ಮುಖ್ಯ ಆಗುತ್ತೆ. ನೀವು ಫೈಟ್ ಮಾಡ್ತಾ ಇರೋದು ಸಾಮಾನ್ಯವಾದ ಕೇಸಲ್ಲ ಪರಮೇಶ್ವರ್. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ, ಅದರಲ್ಲಿ ಕಮ್ಮಿ ಅಂದರೂ 15 ಕೋಟಿ ರೂಪಾಯಿ ನಿಮಗೆ ಬರಬೇಕು. ಈ ವಿಷಯನ ಹೊರಗಡೆಯವರು ಯಾರಾದರೂ ತಿಳ್ಕೊಂಡು ಅಡ್ವಾಂಟೇಜ್ ತಗೋಬಾರ್ದು. ಅದಕ್ಕೆ ಆ ಹುಡುಗನ ಬಗ್ಗೆ ತಿಳ್ಕೋಬೇಕು ಅಂತ ಕೇಳ್ತಿದ್ದೀನಿ. ನಾನು ಚೀಟಿ ವ್ಯವಹಾರ ಮಾಡ್ತಿರುವಾಗ ಚಂಪಾ ಅಂತ ಒಬ್ಬ ಹೆಂಗಸಿದ್ಲು. ಅವನು ಅವಳ ಮಗ. ಅಂದರೆ ನಿಮ್ಮಿಬ್ಬರ ಮಗ ಅವನು. ಈಗ ನಿಮಗೆ ಬರೋ ದುಡ್ಡಲ್ಲಿ ಅವನು ಭಾಗ ಕೇಳಿದರೆ? ಲೀಗಲಾಗಿ ನೋಡಿದರೆ ಅವನಿಗೆ ಯಾವುದೇ ಅಧಿಕಾರ ಇಲ್ಲದೇ ಇರ್ಬೋದು, ಆದರೆ ಬೆದರಿಕೆ ಹಾಕಿ ಅವನ ಕೆಲಸ ಸಾಧಿಸೋಕ್ಕೆ ಪ್ರಯತ್ನ ಮಾಡ್ಬೋದು. ಆಮೇಲೆ ನಿಮಗೇನಾದರೂ ತೊಂದರೆ ಆದರೆ? ಇಲ್ಲ, ಅವನಿಂದ ಏನೂ ತೊಂದರೆ ಆಗಲ್ಲ ಅಂತ ನನಗೆ ಗೊತ್ತು. ತುಂಬ ಸಾಧು ಸ್ವಭಾವದವನವನು. ಆಸ್ತಿಯಲ್ಲಿ ಭಾಗ ಕೇಳೋ ದುರಾಲೋಚನೆ ಅವನಿಗಿಲ್ಲ. ಹಣ ಅನ್ನೋದು ಯಾರ ಬುದ್ಧಿನಾದರೂ ಕೆಡಿಸುತ್ತೆ ಪರಮೇಶ್ವರ್. ಆದರೆ ಸುಮಂತ್ ಹಾಗಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅವನು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ ಆದಿನಾರಾಯಣ್. ಸಂಬಂಧಗಳ ಬಗ್ಗೆ ತುಂಬ ವಿಶ್ವಾಸ ಅವನಿಗೆ. ದುಡ್ಡು ಆಸ್ತಿ ಅಂತ ಐಷಾರಾಮಕ್ಕೆ ಬೆಲೆ ಕೊಡೋ ಹುಡುಗ ಅಲ್ಲ ಅವನು. ಅವನಿಂದ ಯಾವ ತೊಂದರೆ ನಮಗಾಗಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಿಸ್ಟರ್ ಪರಮೇಶ್ವರ್, ನೀವಷ್ಟು ಭರವಸೆ ಕೊಟ್ಟರು ಸಾಕು. ಆ ಹುಡುಗನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಜಾಹ್ನವಿ, ನಿಮ್ಮ ಬಾಸ್ ಕಾಣೆಕರು ಹಾಸ್ಪಿಟಲ್ ಮಾರ್ಬಿಡ್ತಾರೆ ಅಂತ ಹೇಳ್ತಿದ್ಯಲ್ಲ, ಕೊಂಡ್ಕೊಳ್ಳೋದಕ್ಕೆ ಯಾರಾದರೂ ಮುಂದೆ ಬಂದಿದ್ದಾರಾ? ಇಲ್ಲ ಅಣ್ಣ, ಈಗ ಅವ್ರು ಡೆಸಿಷನ್ ಚೇಂಜ್ ಮಾಡಿದ್ದಾರೆ. ಅವರು ಹಾಸ್ಪಿಟಲ್ನ ಡಾಕ್ಟರ್ ಶ್ಯಾಮ್ನಂದನ್ ಅವ್ರಿಗೆ ವಹಿಸ್ಕೊಡ್ತಾ ಇದ್ದಾರೆ. ಯಾರೇಳು? ನಮ್ಮ ವೈಜಯಂತಿ ತಮ್ಮ ಶ್ಯಾಮನ? ಹೌದಮ್ಮ, ತುಂಬ ಒಳ್ಳೆ ಡಾಕ್ಟ್ರ್ ಅಂತ ಹೆಸರು ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಡಾಕ್ಟ್ರ್ ಕಾಣೆಕರ್ಗಿಂತ ಡಾಕ್ಟರ್ ಶ್ಯಾಮ್ನೇ ಕೇಳ್ಕೊಂಡು ಪೇಷಂಟ್ಸ್ ಬರೋದು. ಈ ವಿಷಯಕ್ಕೆ ಡಾಕ್ಟ್ರ್ ಕಾಣೆಕಲ್ಗೆ ಅವ್ರ ಮೇಲೆ ಜೆಲಸಿ ಇತ್ತು. ಆದರೂ ಈಗಿನ ಪರಿಸ್ಥಿತಿಲಿ ಹಾಸ್ಪಿಟಲ್ ಜವಾಬ್ದಾರಿನ ಶ್ಯಾಮ್ಗೆ ವಹಿಸ್ಕೊಡ್ತಾ ಇದ್ದಾರೆ. ಒಳ್ಳೇದಾಯಿತು ಬಿಡು ಜಾಹ್ನವಿ. ಡಾಕ್ಟರ್ ಕಾಣಿಕರು ಬರೀ ದುಡ್ಡಿರೋರ್ಗೆ ಮಾತ್ರ ಮಣೆ ಹಾಕ್ತಾರೆ ಅಂತ ನೀನೇ ಹೇಳ್ತಿದ್ಯಲ್ಲ. ಇನ್ನು ಮುಂದೆ ಶ್ಯಾಮು ಹಾಸ್ಪಿಟಲ್ ಜವಾಬ್ದಾರಿನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಬಿಡು. ಆದರೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರಬೇಕಲ್ಲ ಅದಕ್ಕೆ. ಅಷ್ಟು ದೊಡ್ಡ ಹಾಸ್ಪಿಟಲ್ನ ಹೇಗೆ ನಡೆಸ್ಕೊಂಡು ಹೋಗೋದು ಅಂತ ಈಗಲಿಂದಾನೇ ಯೋಚನೆ ಮಾಡ್ತಿದ್ದಾರೆ. ಏನು ಅಷ್ಟೊಂದು ಹೆದರಿಕೆನಾ ಅವನಿಗೆ?
ಹೆದರಿಕೆ ಅಂತಲ್ಲ ಅಣ್ಣ. ಡಾಕ್ಟರ್ ಶ್ಯಾಮ್ ತುಂಬ ಮಾಡೆಸ್ಟ್. ಅವ್ರು ಎಷ್ಟೇ ಕ್ವಾಲಿಫೈಡ್ ಆಗಿದ್ರು, ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರೂ ತಮ್ಮ ಯೋಗ್ಯತೆ ಬಗ್ಗೆ ಅಹಂಕಾರ ಇಲ್ಲ ಅವ್ರಿಗೆ. ಅದಕ್ಕೆ ಪೇಷಂಟ್ಗಳಿಗೆಲ್ಲ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಕಾಣೆಕರ್ಗೂ ಗೊತ್ತು ಶ್ಯಾಮ್ ತುಂಬ ಕೇಪಬಲ್ ಅಂತ. ಅದಕ್ಕೆ ಹಾಸ್ಪಿಟಲ್ ಜವಾಬ್ದಾರಿನ ಅವ್ರಿಗೆ ಕೊಡ್ತಾ ಇರೋದು. ಅವ್ನು ಡಾಕ್ಟ್ರ್ ಆಗಿದ್ದಕ್ಕೂ ಸಾರ್ಥಕ ಆಯಿತು. ಅವ್ರ ಅಜ್ಜಿ ಯಾವಾಗಲೂ ಬೇಜಾರು ಮಾಡ್ಕೋತಾ ಇದ್ರು, ನನ್ನ ಮೊಮ್ಮಗಂಗೆ ದುಡ್ಡು ಹಾಕಿ ಒಂದು ಕ್ಲಿನಿಕ್ ಹಾಕ್ಕೊಡೋಕ್ಕೂ ಆಗಲಿಲ್ಲ ಅಂತ. ಈಗ ನೋಡು, ಒಂದು ದೊಡ್ಡ ಆಸ್ಪತ್ರೆನೇ ನೋಡ್ಕೊಳ್ಳೋ ಜವಾಬ್ದಾರಿ ಅವನಿಗೆ ಸಿಕ್ಕಿದೆ. ಸ್ವಲ್ಪ ಅತ್ತೆ, ನಮ್ಮ ಜಾಹ್ನವಿ ಸ್ವಲ್ಪ ಬದಲಾಯಿಸಿದಾಳೆ ಅಲ್ವಾ? ಅಂದರೆ ಮೊದಲೆಲ್ಲ ಡಾಕ್ಟರ್ ಶ್ಯಾಮ್ ನಂದನ್ನ ತುಂಬ ಸ್ಟ್ರಿಕ್ಟ್ ಡಾಕ್ಟರ್ ಅಂತ ಕಂಪ್ಲೇಂಟ್ ಮಾಡ್ತಿದ್ಲು. ಈಗ ನೋಡಿದ್ರೆ ಅವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ. ನಾನು ಬಿಸ್ನೆಸ್ ವಿಷಯ ಹೇಳ್ತಲ್ಲ ಡ್ಯಾಡ್. ಇದ್ದಕ್ಕಿದ್ದಾಗೆ ಈ ಕೇಸ್ನಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಡೆಸಿಷನ್ ಯಾಕೆ? ರಾಹುಲ್, ನೀನು ಯಾವತ್ತೂ ನನ್ನ ನಿರ್ಧಾರಗಳನ್ನ ಪ್ರಶ್ನೆ ಮಾಡಿಲ್ಲ. ಕಾರಣ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅಷ್ಟೇ ಡ್ಯಾಡ್, ನನಗೆ ಹೇಳ್ದೆ ಯಾವತ್ತೂ ನಿರ್ಧಾರ ತಗೊಂಡಿಲ್ಲ. ಬಟ್ ಈ ಕೇಸಲ್ಲಿ ಹೀಗೆ ಮಾಡಿದ್ದೀರಾ. ಐ ಆಮ್ ರಿಯಲಿ ಶಾಕ್ಡ್. ರಾಹುಲ್, ನಿನಗಿಂತ ನಿಮ್ಮ ಡ್ಯಾಡಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಎದುರಿಗೆ ಕೂತ್ಕೊಂಡು ಅವರನ್ನೇ ಕ್ವೆಶ್ಚನ್ ಮಾಡೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ನೀನು. ಇನ್ನೇನು ಮಾಮ್, ನನ್ನ ಒಪಿನಿಯನ್ಗೇನು ವ್ಯಾಲ್ಯೂನೇ ಇಲ್ವಾ ಈ ವಿಷಯದಲ್ಲಿ? ರಾಹುಲ್, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಂಗೇನು ಡೀಟೇಲಾಗಿ ಗೊತ್ತಿಲ್ಲ. ಪರಮೇಶ್ವರ ಎಷ್ಟು ಕರಪ್ಟ್ ಮನುಷ್ಯ ಅಂದರೆ ನನ್ನ ಮಾನನ ಬೀದಿಗೆ ತರೋಕೆ ಯಾವ ಲೆವೆಲಿಗೆ ಬೇಕಾದರೂ ಇಳಿತಾನ ಅವನು. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಾನೆ ನಾನು ಕಾಂಪ್ರಮೈಸ್ ಆಗ್ತಾ ಇರೋದು. ಅಷ್ಟೇ ಅಲ್ಲ ಜಗದೀಶ್ವರ್, ನೀವು ನಿಮ್ಮ ಬಿಸ್ನೆಸ್ ಪ್ರಾರಂಭ ಮಾಡಿದ್ದು ನಿಮ್ಮ ತಂದೆ ಹೆಸರಲ್ಲಿ ಬಂದ ಹಣದಿಂದ. ಆವಾಗ ನೀವು ನಿಮ್ಮ ಬ್ರದರ್ಸ್ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ. ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅವ್ರಿಗೆ ಕಂಪೆನ್ಸೇಷನ್ ಕೊಟ್ಟು ಸೆಟಲ್ ಮಾಡೋದು ನ್ಯಾಯ ಅಲ್ವಾ? ನ್ಯಾಯ ಅನ್ಯಾಯ ಅನ್ನೋದು ಡಿಸೈಡ್ ಆಗಬೇಕಾಗಿರೋದು ಕೋರ್ಟ್ನಲ್ಲಿ. ರಾಹುಲ್, ಕೋರ್ಟ್ನಿಂದ ಆರ್ಡರ್ ಬರೋಕ್ಕಿಂತ ಮೊದಲು ಫ್ಯಾಮಿಲಿ ಒಳಗೆ ಸೆಟಲ್ ಮಾಡ್ಕೊಳ್ಳೋದು ಒಳ್ಳೆಯದಲ್ವಾ? ಅಟ್ಲೀಸ್ಟ್ ಸಂಬಂಧನಾದರೂ ಉಳಿಯುತ್ತೆ. ಏನು ಮಾಡಬೇಕು ಅಂಥವ್ರ ಸಂಬಂಧ ಕಟ್ಕೊಂಡು ಡ್ಯಾಡು ಅವ್ರ ತಂದೆ ಕಡೆಯಿಂದ ಬಂದ ಹಣನ ಬಿಸ್ನೆಸ್ಸಿಗೆ ಬಳಸ್ಕೊಂಡಿರ್ಬೋದು. ಆದರೆ ಈಗ ಅದನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಮಮ್ಮಿ. ಇವತ್ತು ನಮ್ಮ ಹತ್ರ ಇಷ್ಟು ದೊಡ್ಡ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ ಅಂದರೆ ಅದಕ್ಕೆ ಕಾರಣ ಡ್ಯಾಡ್ ಒಬ್ಬರೇ. ಸಂಬಂಧಿಕರು ಯಾರು ಬಂದಿದ್ರು ಸಹಾಯ ಮಾಡೋದಕ್ಕೆ, ಈ ಬಿಸ್ನೆಸ್ ಬೆಳೆಸೋದಕ್ಕೆ? ಹಾಂ, ಅವತ್ತು ಡ್ಯಾಡು ಅವ್ರ ಬ್ರದರ್ಸ್ಗೆ ಅವ್ರ ತಂದೆ ಕಡೆಯಿಂದ ಬಂದ ಹಣನ ಶೇರ್ ಮಾಡಿದಿದ್ರೆ ಅವ್ರು ಅದನ್ನು ಉಳಿಸ್ಕೋತಿದ್ರ? ಆ ದುಡ್ಡು ಹಾಳಾಗ್ತಿತ್ತು, ನಮ್ಮ ಬಿಸ್ನೆಸ್ಸು ಬೆಳೀತಿರ್ಲಿಲ್ಲ. ನಿಜ ಹೇಳಬೇಕು ಅಂದರೆ ಡ್ಯಾಡು ಆ ದುಡ್ಡನ್ನು ಒಳ್ಳೆ ರೀತಿಯಲ್ಲೇ ಬಳಸ್ಕೊಂಡಿದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಡ್ಯಾಡು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಪಾಲು ಕೇಳೋದಕ್ಕೆ ಅವ್ರ ಅಣ್ಣಂಗೆ ಏನು ಅಧಿಕಾರ ಇದೆ? ಕಾತ್ಯಾಯಿನಿ, ನಿಮ್ಮ ಲೇಡೀಸ್ ಕ್ಲಬ್ಬಲ್ಲಿ ಏನೋ ಮೀಟಿಂಗ್ ಇದೆ ಇದೆಯಲ್ಲ, ನೋಡಿ ಹೊತ್ತಾಯಿತು. ನೀನು ರೆಡಿಯಾಗಿ ಹೋಗೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ನೀವು ಹೊರಡು, ನಾನು ರಾಹುಲ್ ಜೊತೆ ಮಾತಾಡ್ತೀನಿ. ವಾಟ್ ಎವರ್ ಡ್ಯಾಡ್, ನೀವು ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕಾಗಲ್ಲ ಈ ವಿಷಯದಲ್ಲಿ. ಇಷ್ಟರ ಮೇಲೂ ನೀವು ನಿಮ್ಮ ಅಣ್ಣಂಗೆ ದುಡ್ಡು ಕೊಟ್ಟರೆ ಅದು ನನ್ನ ಇಷ್ಟದ ವಿರುದ್ಧ ಅಂತ ಅಂದ್ಕೊಳ್ಳಿ. ಅದನ್ನು ಈಗ ನಾನು ನಿನಗೆ ಹೇಳೋಕ್ಕಾಗಲ್ಲ ರಾಹುಲ್. ನೋಡ್ತಾ ಇರು, ಮುಂದೆ ಎಲ್ಲ ನಿನಗೆ ಅರ್ಥ ಆಗುತ್ತೆ.
ಸರ್ ನಿಮ್ಮ ಹೆಲ್ತ್ ಕಂಡೀಷನ್ ತುಂಬ ಇಂಪ್ರೂವ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಯು ಆ್ಯಂಡ್ ಜಾಹ್ನವಿ. ನಿಮ್ಮ ಆರೈಕೆ ಕಾಳಜಿಯಿಂದನೇ ನಾನಿವತ್ತು ಇಷ್ಟೊಂದು ಹುಷಾರಾಗ್ತಾ ಇದ್ದೀನಿ. ಸರ್ ಪ್ಲೀಸ್ ಥ್ಯಾಂಕ್ಸ್ ಎಲ್ಲ ಹೇಳಬೇಡಿ. ಇಲ್ಲಮ್ಮ ಜಾಹ್ನವಿ, ನನ್ನ ಮಕ್ಕಳೇ ಇದ್ದಿದ್ರು ಇಷ್ಟೊಂದು ಚೆನ್ನಾಗಿ ನನ್ನನ್ನು ನೋಡ್ಕೋತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ನೀವು ನನ್ನ ಜೂನಿಯರ್ಸು ಅಂಥದ್ರಲ್ಲಿ ಇಷ್ಟೊಂದು ಚೆನ್ನಾಗಿ ನನ್ನನ್ನು ಟ್ರೀಟ್ ಮಾಡಿದ್ದೀರಾ. ಸರ್ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಅಷ್ಟೇ, ಅದಕ್ಕೆ ಇಷ್ಟೊಂದು ಹೊಗಳ್ತಿದ್ದೀರಲ್ಲ. ಇದು ಹೊಗಳಿಕೆ ಅಲ್ಲ ಶ್ಯಾಮ್, ನಾನು ನನ್ನ ಕೃತಜ್ಞತೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸರ್ ನೀವು ಆಯಾಸ ಮಾಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ. ಓಕೆ ಓಕೆ. ಶ್ಯಾಮ್, ನರ್ಸಿಂಗ್ ಹೋಮ್ನಲ್ಲಿ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ತಾನೇ? ಏನೂ ತೊಂದರೆ ಇಲ್ಲ ಸರ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಸೀನಿಯರ್ ಡಾಕ್ಟರ್, ನಾನು ನಿಮಗೆ ಇದನ್ನೆಲ್ಲ ಅಡ್ವೈಸ್ ಮಾಡಬೇಕಾ? ನಾನು ನಿಮ್ಮ ಸೀನಿಯರ್ ಡಾಕ್ಟರ್ ಅಲ್ಲ, ಈಗ ನಿಮ್ಮ ಪೇಷಂಟ್ ಆಗಿದ್ದೀನಿ. ನೀವು ರೆಸ್ಟ್ ತಗೊಳ್ಳಿ ಸರ್. ಓಕೆ. ಜಾಹ್ನವಿ, ಡಾಕ್ಟರ್ ಶ್ಯಾಮ್ಗೆ ಸ್ವಲ್ಪ ಕಾಫಿ ಮಾಡಿಕೊಡಮ್ಮ. ಥ್ಯಾಂಕ್ ಯು. ಡಾಕ್ಟರ್ ಕಾಣೇಕರ್ ಅವ್ರ ಕಂಡೀಷನು ಸ್ಟೇಬಲ್ ಆಗಿದೆ. ನಾನು ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ನ 2 ದಿನ ಕಂಟಿನ್ಯೂ ಮಾಡಿ ಆಮೇಲೆ ಮೆಡಿಸಿನ್ ಚೇಂಜ್ ಮಾಡ್ತೀನಿ. ಓಕೆ. ಜಾಹ್ನವಿ, ಡಾಕ್ಟರ್ ಕಾಣೇಕರ್ ಅವ್ರನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅವ್ರ ಕಂಡೀಷನ್ ಸ್ಟೇಬಲ್ ಆಗೋದಕ್ಕೆ ನಿಮ್ಮ ಆರೈಕೆನೇ ಕಾರಣ. ಇದೇನು ಶ್ಯಾಮ್, ನೀವು ಡಾಕ್ಟರ್ ಕಾಣೇಕರ್ ಥರ ಮಾತಾಡೋಕ್ಕೆ ಶುರು ಮಾಡಿದ್ದೀರಾ? ನೀವು ಪ್ರಿಸ್ಕ್ರೈಬ್ ಮಾಡಿದ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ವೈಜಯಂತಿ ಅವ್ರು ಹೇಗಿದ್ದಾರೆ? ಶೀ ಈಸ್ ಫೈನ್. ಅಜ್ಜಿ ವೈದೇಹಿ ಎಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಸ್ಪಿಟಲ್ಗೆ ಬಂದಾಗ ನೀವು ಚೆನ್ನಾಗಿ ನೋಡ್ಕೋತೀರಿ ಅಂತ ಹೇಳ್ತಾ ಇರ್ತಾಳೆ. ನಾನೇನು ಅಂಥ ದೊಡ್ಡ ಸಹಾಯ ಮಾಡೋದಿಲ್ಲ. ಅವ್ರ ರಿಪೋರ್ಟ್ಸ್ನ ಬೇಗ ರೆಡಿ ಮಾಡಿಕೊಡ್ತೀನಿ. ಗೊತ್ತಿರೋರು ಅಂತ ಸ್ವಲ್ಪ ಕಾಳಜಿ ವಹಿಸ್ತೀನಿ ಅಷ್ಟೇ. ಜಾಹ್ನವಿ, ನೀವು ತುಂಬ ಒಳ್ಳೆಯವರು. ಶ್ಯಾಮ್, ಸುಮ್ಮನೆ ನನ್ನನ್ನು ಹೊಗಳ್ತಾ ಇದ್ದೀರಿ. ಹೊಗಳಿಕೆಗೆ ಈ ಮಾತು ಹೇಳ್ತಾ ಇಲ್ಲ. ಐ ರಿಯಲಿ ಮೀನ್ ಇಟ್. ನಿಮ್ಮಲ್ಲಿರೋ ಒಳ್ಳೆತನನ ನನಗೆ ತುಂಬ ಇಷ್ಟ ಆಗೋದು. ಜಾಹ್ನವಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇಷ್ಟೊಂದು ಸಂಕೋಚ ಯಾಕೆ? ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹೇಳಿ. ಜಾಹ್ನವಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ತುಂಬ ದಿನಗಳಿಂದ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅನ್ಕೋತಿದ್ದೆ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನನ್ನಲ್ಲಿರೋ ಧೈರ್ಯನೆಲ್ಲ ಒಟ್ಟುಗೂಡಿಸಿ ಹೇಳ್ತಿದ್ದೀನಿ. ನಾನು ನಿಮಗೆ ಒಂದು ರೀತಿ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಐ ಲೈಕ್ ಯು ವೆರಿ ಮಚ್. ನನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನನ್ನ ಮನಸ್ಸಲ್ಲಿ ನೀವೇ ಬರ್ತಿದ್ರಿ. ನೀವು ಒಪ್ಕೊಂಡ್ರೆ ನಿಮ್ಮನ್ನು ಮದುವೆ ಆಗಬೇಕು ಅಂತಿದ್ದೀನಿ. ಶ್ಯಾಮ್, ಏನು ಹೇಳ್ತಿದ್ದೀರಾ ನೀವು? ಈಗ ಸಡನ್ನಾಗಿ ಹೇಳ್ತಿರೋದ್ರಿಂದ ನೀವು ಮುಜುಗರ ಆಗ್ತಿದೆ ಅಂತ ಗೊತ್ತು. ಆದರೆ ಶ್ಯಾಮ್ ಪ್ಲೀಸ್, ಲೇಟ್ ಆಗಿದೆ, ನಾನು ಮನೆಗೆ ಹೋಗಬೇಕು. ಜಾಹ್ನವಿ, ಐ ಆಮ್ ಸಾರಿ. ಏನಾದರೂ ಹರ್ಟ್ ಆಗಿದ್ರೆ ಬರ್ತೀನಿ ಶ್ಯಾಮ್. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಓಡಿ ಬಿದ್ದು ಬಯಲಾಯಿತಲ್ಲ.